ಸರ್ಕಾರವೇ ನಿರ್ವಹಿಸಲಿದೆ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಘೋಷಣೆ ಮಾಡಿದ್ದಾರೆ. ಇದುವರೆಗೂ ಈ ಸೇವೆಯನ್ನ ಖಾಸಗಿಯವರು ನಿರ್ವಹಿಸುತ್ತಿದ್ರು. ಇದರಿಂದ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಐತಿಹಾಸಿಕ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಸಚಿವರು ಹೇಳಿದ್ದಾರೆ. ಆಂಬ್ಯುಲೆನ್ಸ್ಗಳು ಸರ್ಕಾರದ್ದೇ ಆದರೂ ನಿರ್ವಹಣೆ ಮಾತ್ರ ಖಾಸಗಿಯವರದಾಗಿತ್ತು. ವಾಹನಗಳ ಡೀಸೆಲ್ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತಿತ್ತು. ಚಾಲಕರ ವೇತನವನ್ನ ಸರ್ಕಾರವೇ ಬಿಡುಗಡೆ ಮಾಡಿದ್ದರೂ ಸಹ ಏಜೆನ್ಸಿಗಳು ಸಕಾಲಕ್ಕೆ ಪಾವತಿ ಮಾಡ್ತಿರಲಿಲ್ಲ. ಸರ್ಕಾರಕ್ಕೂ ಸಹ ನಷ್ಟವಾಗ್ತಿತ್ತು ಎಂದಿರುವ ಸಚಿವರು, ನಿರ್ವಹಣೆಗೆ ಪ್ರತ್ಯೇಕ ಸಾಫ್ಟ್ವೇರ್ ಸಿದ್ಧವಾಗಿದೆ. ಈಗಾಗಲೇ ಚಾಮರಾಜನಗರದಲ್ಲಿ ಪ್ರಾಯೋಗಿಕ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಮುಂದಿನ ತಿಂಗಳಲ್ಲಿ ರಾಜ್ಯಾದ್ಯಂತ 108 ಆಂಬ್ಯುಲೆನ್ಸ್ ಸೇವೆಯನ್ನ ಆರೋಗ್ಯ ಇಲಾಖೆ ನಿರ್ವಹಣೆ ವ್ಯಾಪ್ತಿಗೆ ತರಲಾಗುವುದು ಅಂತ ಹೇಳಿದ್ದಾರೆ. ನಾವು ಈಗ ಹೊಸ ವ್ಯವಸ್ಥೆಗೆ ಹೋಗ್ತಾ ಇದ್ದೀವಿ. ಈಗಾಗಲೇ ನಾವು ಚಾಮರಾಜನಗರದಲ್ಲಿ ಟ್ರಯಲ್ ಮಾಡಾಯಿತು. ನಾವೇ ಅದನ್ನು ನಿರ್ವಹಣೆ ಮಾಡೋದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ. ಮತ್ತು ಈಗ ನಮ್ಮ ಏನು ಕಮಾಂಡ್ ಕಂಟ್ರೋಲ್ ಎಲ್ಲ ಏನಿರ್ತದೆ ಅದೆಲ್ಲ ನಮ್ಮ ಅಡಿಯಲ್ಲಿ ಇರ್ತದೆ. ನಾವೇ ಅದನ್ನು ನಿರ್ವಹಣೆ ಮಾಡ್ತೀವಿ. ಮತ್ತು ಈ ಖಾಸಗಿಯವರಿಂದ ನಾವು ಹೊರಗೆ ಬರೋದಕ್ಕೆ ತೀರ್ಮಾನ ಮಾಡಿದ್ವಿ. ಯಾಕಂದರೆ ಆ್ಯಂಬುಲೆನ್ಸು ನಮ್ಮದೇ. ಮತ್ತು ಅವ್ರು ಕೊಡುವಂಥ ಏನು ರೇಟ್ಸು ಮತ್ತು ಅವರ ಒಂದು ಸಮಸ್ಯೆಗಳು ಭಾಳಷ್ಟಿದೆ. ಪದೇ ಪದೇ ಟೆಂಡರ್ಗಳು ಕರೆದು ಈ ಹಳೆ MOU ಎಲ್ಲ ನಡೀತಾ ಇತ್ತಿದ್ದು. ಸೊ ಈಗ ಏನಾಗಿದೆ, ಯಾವ ಟೆಂಡರ್ ಕರೆದ್ರೂ ಕೂಡ ಅದ್ರಲ್ಲಿ ಏನಾದರೂ ಒಂದು ಸಮಸ್ಯೆ ಆಗಿ ಟೆಂಡರ್ಗಳು ಅದು ಫೈನಲೈಸೇ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ಇದನ್ನು ನಾವೇ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಚರ್ಚೆ ಮಾಡಿ ಎಲ್ಲ ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಸಾಫ್ಟ್ವೇರ್ ರೆಡಿ ಮಾಡಿ, ಮತ್ತು ಇದರಿಂದ ನಮ್ಮ ಸರ್ಕಾರ ಕೂಡ ಭಾಳ ಉಳಿತಾಯ ಆಗುತ್ತೆ. ದುಡ್ಡು ನಮ್ಮ ನಿರ್ವಹಣೆಯಿಂದ ಸರ್ಕಾರಕ್ಕೆ ನೂರಾರು ಕೋಟಿ ರೂಪಾಯಿಯಷ್ಟು ಉಳಿತಾಯ ಕೂಡ ಆಗ್ತದೆ. ಈಗ 108 ಆಂಬ್ಯುಲೆನ್ಸ್ ಈಗ ನಾವು ಈಗ ಹೊಸ ವ್ಯವಸ್ಥೆಗೆ ಹೋಗ್ತಾ ಇದ್ದೀವಿ. ಈಗಾಗಲೇ ನಾವು ಚಾಮರಾಜನಗರದಲ್ಲಿ ಟ್ರಯಲ್ ಮಾಡಾಯಿತು. ನಾವೇ ಅದನ್ನು ನಿರ್ವಹಣೆ ಮಾಡೋದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ. ಮತ್ತು ಈಗ ನಮ್ಮ ಏನು ಕಮಾಂಡ್ ಕಂಟ್ರೋಲ್ ಎಲ್ಲ ಏನಿರ್ತದೆ ಅದೆಲ್ಲ ನಮ್ಮ ಅಡಿಯಲ್ಲಿ ಇರ್ತದೆ. ನಾವೇ ಅದನ್ನು ನಿರ್ವಹಣೆ ಮಾಡ್ತೀವಿ. ಮತ್ತು ಈ ಖಾಸಗಿಯವರಿಂದ ನಾವು ಹೊರಗೆ ಬರೋದಕ್ಕೆ ತೀರ್ಮಾನ ಮಾಡಿದ್ವಿ. ಯಾಕಂದರೆ ಆ್ಯಂಬುಲೆನ್ಸು ನಮ್ಮದೇ. ಮತ್ತು ಅವ್ರು ಕೊಡುವಂಥ ಏನು ರೇಟ್ಸು ಮತ್ತು ಅವರ ಒಂದು ಸಮಸ್ಯೆಗಳು ಭಾಳಷ್ಟಿದೆ. ಪದೇ ಪದೇ ಟೆಂಡರ್ಗಳು ಕರೆದು ಈ ಹಳೆ MOU ಎಲ್ಲ ನಡೀತಾ ಇತ್ತಿದ್ದು. ಸೊ ಈಗ ಏನಾಗಿದೆ, ಯಾವ ಟೆಂಡರ್ ಕರೆದ್ರೂ ಕೂಡ ಅದ್ರಲ್ಲಿ ಏನಾದರೂ ಒಂದು ಸಮಸ್ಯೆ ಆಗಿ ಟೆಂಡರ್ಗಳು ಅದು ಫೈನಲೈಸೇ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ಇದನ್ನು ನಾವೇ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಚರ್ಚೆ ಮಾಡಿ ಎಲ್ಲ ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಸಾಫ್ಟ್ವೇರ್ ರೆಡಿ ಮಾಡಿ, ಮತ್ತು ಇದರಿಂದ ನಮ್ಮ ಸರ್ಕಾರ ಕೂಡ ಭಾಳ ಉಳಿತಾಯ ಆಗುತ್ತೆ. ದುಡ್ಡು ನಮ್ಮ ನಿರ್ವಹಣೆಯಿಂದ ಸರ್ಕಾರಕ್ಕೆ ನೂರಾರು ಕೋಟಿ ರೂಪಾಯಿಯಷ್ಟು ಉಳಿತಾಯ ಕೂಡ ಆಗ್ತದೆ. ಈಗ 108 ಆಂಬ್ಯುಲೆನ್ಸ್ ಈಗ ನಾವು ಈಗ ಹೊಸ ವ್ಯವಸ್ಥೆಗೆ ಹೋಗ್ತಾ ಇದ್ದೀವಿ. ಈಗಾಗಲೇ ನಾವು ಚಾಮರಾಜನಗರದಲ್ಲಿ ಟ್ರಯಲ್ ಮಾಡಾಯಿತು. ನಾವೇ ಅದನ್ನು ನಿರ್ವಹಣೆ ಮಾಡೋದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ. ಮತ್ತು ಈಗ ನಮ್ಮ ಏನು ಕಮಾಂಡ್ ಕಂಟ್ರೋಲ್ ಎಲ್ಲ ಏನಿರ್ತದೆ ಅದೆಲ್ಲ ನಮ್ಮ ಅಡಿಯಲ್ಲಿ ಇರ್ತದೆ. ನಾವೇ ಅದನ್ನು ನಿರ್ವಹಣೆ ಮಾಡ್ತೀವಿ.